ನಾನು ಬದುಕಿರೋದೇ ನಿಂಗೋಸ್ಕರ. ನನ್ನ ಜೀವನನೇ ನೀನು ಫಸ್ಟ್ ಟೈಮ್ ನನ್ನ ಅಪ್ಪ ಅಂತ ಕರೆದಾಗ ನಾನು ಇಡೀ ಆಫೀಸಿಗೆ ಪಾರ್ಟಿ ಕೊಟ್ಟಿದ್ದೆ. ನೀನು ಫಸ್ಟ್ ಟೈಮ್ ಹೆಜ್ಜೆ ಇಟ್ಟಾಗ ನನಗೆಲ್ಲರಿಗೂ ಸ್ವೀಟ್ ಹಂಚಿದ್ದೆ. ನಿನ್ನ ಕಿವಿ ಚುಚ್ಚಿಸಿದಾಗ ನಿನ್ಗಿಂತ ಜಾಸ್ತಿ ನಾನು ಹತ್ತಿದ್ದೆ. ನೀನು ನಡೆಯಕ್ಕೆ ಶುರು ಮಾಡಿದಾಗ ನೀನು ಎಲ್ಲಿ ಬಿದ್ದು ಹೋಗ್ಬಿಡ್ತೀವ ಅನ್ನೋ ಭಯಕ್ಕೆ ಮನೆ ಫುಲ್ ಬೇಬಿ ಪ್ರೂಫ್ ಮಾಡಿದ್ದೆ. ಆಗ ಮಗಳು ಹೇಳ್ದಂಗೆ ಕೇಳೋ ಎಸ್ ನೀನು ಅಂತ ನಾನು ನೋಡ್ಕೊಂಡು ಕೇಳಿ ಮಾಡ್ತಾ ಇದ್ಲು. ನನಗೆ ನಿನ್ನ ಹಗ್ ಮಾಡಬೇಕು, ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಜೊತೆ ಆಟ ಆಡಬೇಕು, ನಿನ್ನ ನಗೋದನ್ನ ನೋಡಬೇಕು, ನಿನ್ನ ಹತ್ರ ಅಪ್ಪ ಅಂತ ಕರ್ಸ್ಕೋಬೇಕು ಅಂತೆಲ್ಲ ಆಸೆ. ಆದ್ರೆ ನೀನು ನನ್ನ ಕಣ್ಣೆತ್ತೆ ನೋಡಲ್ವಲ್ಲ ಕಂದ. ಅಪ್ಪ ಅಷ್ಟು ಕೆಟ್ಟವನ? ಹೇಳು ಕಂದ, ನೀನು ಮತ್ತೆ ನನ್ನ ಅಪ್ಪ ಅಂತ ಕರೆಯೋದಕ್ಕೆ ನಾನು ಏನು ಮಾಡಬೇಕು? ನೀನೇನು ಹೇಳಿದ್ರು ನಾನು ಮಾಡ್ತೀನಿ. ನೀನು ಡ್ಯಾನ್ಸ್ ಮಾಡಬೇಕಾ, ಹಾಡು ಆಡಬೇಕಾ, ದಿನ ಪೂರ್ತಿ ಆಟ ಆಡ್ಬೇಕಾ, ಏನು ಬೇಕಾದರೂ ಹೇಳು, ನಾನು ಏನು ಬೇಕಾದರೂ ಮಾಡ್ತೀನಿ. ಅಂತ ಏನು ಮಾಡ್ಲಿಕ್ಕಂದ? ಏನು ಮಾಡೋದು ಬೇಡ. ನೀನೇನು ಮಾಡಿದ್ರು ನಾನು ನನ್ನ ಅಪ್ಪ ಅಂತ ಕರೆಯಲ್ಲ. ನೀನು ನನ್ನ ಅಮ್ಮನ ದೂರ ಕಳಿಸ್ದೆ. ನೀನ ನನ್ನ ಅಪ್ಪ ಅಲ್ಲ. ಓ, ನನ್ನ ಇಲ್ಲಿ ಕರ್ಸಿರೋದು ನೀವಾ? ಮಾಡ್ತೀನಿರು. ಏನ್ ಮಾಡ್ತಿದ್ಯೋ? ಅಯ್ಯೋ, ಅಂಬಿಕಾ, ಮಾಯಾ, ಇಲ್ಲಿ ಅಂಬಿಕಾ ದೆವ್ವ ಇದೆ. ಬಾ ಮಾಯಾ, ಹುಡುಗನ ಆ ದಾರ ಒಂದು ನಿಮ್ಮ ಕೈಯಲ್ಲಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಲೈಫಲ್ಲಿ ನೀವು ಮರಿಬಾರ್ದು ಅಂಥ ಪಾಠ ಕಲಿಸ್ತಾ ಇದೆ. ಬಾಸು, ಪುಟ್ ಮೇಡಮ್ ಮಲ್ಕೊಳ್ಳಿ, ನೀವಿವಾಗ ಹೋಗಿ ನಿಮ್ಮ ರೂಮಲ್ಲಿ ಮಲ್ಗೋರಂತೆ. ಹೋಗಿ ಬಾಸು. ಅನ್ವಾಂಟೆಡ್ ವೈಫ್, ಬೇಡದೇ ಇರೋ ಹೆಂಡತಿ, ಹೇಳಿಲ್ಲ ಮಾಡಲಿಲ್ಲ, ಹಸೆ ಮನೆ ಮೇಲೆ ಕೂತ್ಲು, ತಾಳಿ ಕಟ್ಸ್ಕೊಂಡ್ಲು. ಈಗ ನನಗೆ ನನ್ನ ಮಗಳ ರೂಮಿಗೆ ಹೋಗಬೇಡ ಅಂತ ಹೇಳ್ತಾ ಇದ್ದ. ಸ್ಟುಪಿಡ್ ಇಡಿಯಟ್. ಬಾಸು, ಇದನ್ನೆಲ್ಲ ನಾವು ಆಮೇಲೂ ಮಾತಾಡ್ಬೋದು. ಇವಾಗ ಹೋಗಿ ನೀವು ನಿದ್ದೆ ಮಾಡಿ. ನಾನು ನಿನ್ನ ಜೊತೆ ಎಲ್ಲೂ ಬರಲ್ಲ. ನೀನು ನನ್ನ ಮಾತು ಕೇಳಿಲ್ಲ, ನಾನು ನಿನ್ನ ಮಾತು ಕೇಳಲ್ಲ. ಬಾಸು, ನಾನು ನೀವು ಹೇಳಿದ್ದನ್ನ ಎಲ್ಲ ಕೇಳ್ತೀನಿ, ಆದರೆ ಈಗಲ್ಲ. ಈಗ ನೀವು ನಿದ್ದೆ ಮಾಡಬೇಕು. ಹೋಗಿ ಬನ್ನಿ ಬಾಸು. ಬಾಸು, ಏನ್ ಮಾಡ್ತಿದ್ದೀರಾ ನೀವು? ನಾನು ಅದನ್ನು ಕೇಳಬೇಕು. ಏನು ಮಾಡ್ತಾ ಇದ್ದೀನಿ? ಯಾಕೆ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡೆ? ಏನು ಬೇಕು ನಿನಗೆ ಹೇಳು? ದುಡ್ಡ, ಸ್ಟೇಟಸ್ಸ, ಇಲ್ಲ ಪವರ? ಹಾಂ, ಏನು ಬೇಕು ಹೇಳು? ಯಾಕೆ ನನ್ನ ಮದುವೆ ಆದೆ? ಅದನ್ನೆಲ್ಲ ನೀವು ನನಗೆ ಯಾಕೆ ಕೊಡಬೇಕು? ಅಷ್ಟಕ್ಕೂ ನೀವು ಯಾರು ನನಗೆ? ಅಲ್ವಾ ನನಗೆ ಯಾರೂ ಅಲ್ಲ. ಆದರೂ ಯಾಕೆ ನನ್ನ ಜೊತೆ ಇದೆಯಾ? ಹಾಂ, ಇವತ್ತು ಲಕ್ಷಣವಾಗಿ ಡಿವೋರ್ಸ್ ತೊಗೊಳಕ್ಕೆ ಹೋಗಿದ್ವಿ ತಾನೆ, ಅಲ್ಲೂ ಕಡ್ಡಿ ಆಡಿಸ್ದೆ,
ಯಾಕೆ ಜಸ್ಟ್ ವೈ ನಿಮ್ಗೇನು ಬೇಕು ಹೇಳು, ಎಲ್ಲ ಕೊಡ್ತೀನಿ. ಬಿಟ್ಟು ಹೋಗ್ತೀಯಾ ತಾನೆ? ಅಯ್ಯೋ ಇದನ್ನೆಲ್ಲ ನಾವು ನಾಳೆನೂ ಮಾತಾಡ್ಬೋದು, ನೀವು ಇವಾಗ ಮಲ್ಕೊಳ್ಳಿ. ನೋಡು ನೋಡು ನೋಡು, ನಿಂಗೆ ನನ್ನ ಬಿಟ್ಟು ಹೋಗಕ್ಕೆ ಇಷ್ಟವೇ ಇಲ್ಲ. ಅದಕ್ಕೆ ನಂಗೆ ಉತ್ತರಗಳೇ ಕೊಡ್ತಾ ಇಲ್ಲ. ಏನು ನಿಮ್ನ ಬಿಟ್ಟು ಹೋಗಕ್ಕೆ ನಂಗೆ ಇಷ್ಟ ಇಲ್ವಾ? ನೋಡಿ ಬೋಸು, ನೀವು ಏನೇನೋ ಮಾತಾಡ್ತಿದ್ದೀರಾ. ಇವಾಗ ನಿಮ್ ಬುದ್ಧಿ ನಿಮ್ ಕೈಯಲ್ಲಿಲ್ಲ, ಅದಕ್ಕೆ ನಾನು ಏನು ಮಾತಾಡ್ತಿಲ್ಲ. ಸುಮ್ಮನೆ ಈ ತರ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡಿ. ನನ್ನ ಬುದ್ಧಿ ನನ್ನ ಕೈಯಲ್ವಾ? ಮತ್ತೆ ನಿನ್ನ ಕೈಯಲ್ಲಿದೆಯಾ? ಇಲ್ಲಿ ತೋರಿಸು. ಬೋಸು ಯಾಕೆ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡೆ ಅಂತ ಕೇಳಿದ್ರೆ, ನಾನೇನು ನಿಮ್ಮ ಹಡೆ ಹತ್ರ ಗಂಡಿಟ್ಟು ನನಗೆ ತಾಳಿ ಕಟ್ಟಿ ಅಂತ ನನ್ನೇ ಕೇಳ್ತೀಯ? ನಿನ್ನಂತ ಜಗಳ ಗಂಟಿನ ಎಡವಟ್ರಾಡಿನ ಮದುವೆ ಆಗ್ತೀನ? ಅದು ನಾನು ನನಗೆ ತಲೆಗಿಟ್ಟಿದ್ಯಾ? ಕೆಟ್ಟಿರ್ಬೋದು ಅಂತ ಅನ್ಕೊಂಡಿದ್ದೆ, ಈಗ ಕಾಯಂ ಆಯ್ತು. ಹಾ ಏನಂದ? ಏನಂದಿಲ್ಲಪ್ಪ, ಮಲ್ಕೊಳ್ಳಿ. ಮಾತು ಮರೆಸ್ತಾ ಇದೆಯಾ ನೀನು? ಸರಿಯಾಗಿ ಹೇಳು, ನೀನಂದ ಬಿಟ್ಟು ಹೋಗ್ತೀಯೋ ಇಲ್ವೋ? ಬಿಟ್ಟು ಹೋಗ್ತೀನಿ. ರಿಯಲಿ? ಆದ್ರೆ 6 ತಿಂಗಳಾದ್ಮೇಲೆ. ಸ್ವಾರ್ಥಿ ನೀನು, ದೊಡ್ಡ ಸ್ವಾರ್ಥಿ. ನಿನ್ನ